ಹೈದರಾಬಾದ್ ಅಲ್ಲಿ ನಮ್ಮ ಪಂಡಿತ ಜಯತೀರ್ಥಾಚಾರ್ಯ ಪಗಡಾಲ್ ಅವರಲ್ಲಿ ಅಧ್ಯಯನ ಮಾಡಿ ಅಲ್ಲಿಯೇ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಇವರು ಪಂಚ ಸಂಸ್ಕಾರ ಸಂಗ್ರಹ, ಪಂಚ ಸಂಸ್ಕಾರಗಳ ಸಂಗ್ರಹ ಅನ್ನುವ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ದತ್ತಿಯನ್ನು ಇಟ್ಟವರು ಸೀತಾಬಾಯಿ ರಾಮರಾವ್, ಮಾಧವಾಚಾರ್ಯ ಕಟ್ಟಿ, CR ರಾಜಗೋಪಾಲ್ ರಾವ್, NC ಶೇಷಗಿರ್ ರಾವ್, ಪರಿಮಳ ರಮೇಶ್, TR ಪದ್ಮಾ, TS ರಾಘವೇಂದ್ರನ್ ಇವರ ಸ್ಮಾರಕವಾಗಿ ಈ ಉಪನ್ಯಾಸ ನಡೀತದೆ. ಸರ್ವೇಶಾಚಾರ್ಯರು ಈ ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೂಲಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ವಾಭ್ಯ ಸಭಾಪತಿಭ್ಯಶ್ಚ. ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಂತಹ ಆಚಾರ್ಯರಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಸಭೆಯಲ್ಲಿ ಉಪಸ್ಥಿತರಾದಂತಹ ಎಲ್ಲ ಪಂಡಿತರಿಗೆ ಅನಂತಾನಂತ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಪಂಚಸಂಸ್ಕಾರ ಸಂಗ್ರಹ, ಈ ಪಂಚಸಂಸ್ಕಾರಗಳ ಬಗ್ಗೆ ಕೆಲವು ಪ್ರಮಾಣಗಳನ್ನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಏನಿದು ಪಂಚಸಂಸ್ಕಾರ? ಯಾಕೆ ಪಂಚಸಂಸ್ಕಾರ? ಷೋಡಶ ಸಂಸ್ಕಾರ ಪ್ರಸಿದ್ಧ ಪ್ರಪಂಚದಲ್ಲಿ. ಯಾವುದು ಪಂಚಸಂಸ್ಕಾರ ಯಾವುದಿದು ಅಂತ ಕೇಳಿದ್ರೆ, ಅದಕ್ಕೆ ಮೊದಲಿಗೆ ಪದ್ಮಪುರಾಣದ ಉತ್ತರಕಾಂಡದಲ್ಲಿ ಉಮಾಮಹೇಶ್ವರ ಸಂವಾದ, ರುದ್ರದೇವರು ಉಮಾದೇವಿಗೆ ಹೇಳ್ತಾ ಇದ್ದಾರೆ, ಅವೈಷ್ಣವಾಸ್ತು ಏ ವಿಪ್ರಾಹ ಚಂಡಾಲಾ ಧರ್ಮಾಸ್ಮೃತಾಃ ತೇಷಾಂ ಸಂಭಾಷಣಂ ಸ್ಪರ್ಶಂ ಸೋಮಪಾನಾದಿ ವರ್ಜಯೇತ್. ಯಾವ ವ್ಯಕ್ತಿಗಳು ಅವೈಷ್ಣವರಿದ್ದಾರೆ, ವಿಷ್ಣು ಭಕ್ತರಿಲ್ಲ ಅಥವಾ ವಿಷ್ಣುವಿನ ಲಾಂಛನವನ್ನು ಹೊತ್ತಿಲ್ಲ, ಅವರು ಚಂಡಾಲ ಅಧಮಾಸ್ಮೃತಾಃ, ಅತ್ಯಂತ ಅಧಮರು, ಚಂಡಾಲರಿಂದ ಅವರು ಅತ್ಯಂತ ಅಧಮರಾಗಿದ್ದಾರೆ. ತೇಷಾಂ ಸಂಭಾಷಣಂ ಸ್ಪರ್ಶಂ, ಅವರ ಜೊತೆ ಮಾತನಾಡಬಾರದು, ಅವ್ರನ್ನ ಮುಟ್ಟಬಾರದು, ಅವರ ಜಲಪಾನಾದಿಗಳೇ ಸೋಪಾನಾದಿಗಳಲ್ಲಿ ಅವ್ರ ಜೊತೆಗೆ ಯಾವುದನ್ನು ಮಾಡಬಾರದು, ವರ್ಜಯೇ ಅಂತ ಉಮಾದೇವಿಗೆ ರುದ್ರದೇವರು ಹೇಳ್ತಾ ಇದ್ದಾರೆ. ಇನ್ನೊಂದು ಸ್ಮೃತಿಯಲ್ಲಿಯೂ ಕೂಡ ಅವೈಷ್ಣವೋ ಹತೋ ವಿಪ್ರೋ ಹತಂ ಶ್ರಾದ್ದಂ ಅದಕ್ಷಿಣಂ ಅಬ್ರಾಹ್ಮಣಂ ಹತಂ ಕ್ಷೇತ್ರಂ ಅನಾಚಾರಂ ಕುಲಂ ಹತಂ ಅನ್ನೋಲ್ಲಿಯೂ ಕೂಡ ಯಾವ ಬ್ರಾಹ್ಮಣ ಅವೈಷ್ಣವನಿದ್ದಾನೆ ಅವನು ಹತಃ ಮೃತಪ್ರಾಯ, ಬದುಕಿದ್ರೂ ಸತ್ತ ಶವ ಇದ್ದ ಹಾಗೆ. ಅವೈಷ್ಣವನಿದ್ರೆ, ವೈಷ್ಣವ ಲಾಂಛನಗಳು ಇಲ್ಲದೇ ಇದ್ರೆ ಅವನು ಸತ್ತ ಹಾಗೆ. ಹೇಗೆ ಅಂದರೆ ದಕ್ಷಿಣೆ ಇಲ್ಲದೆ ಇರುವಂತಹ ಶ್ರಾದ್ದ, ಬ್ರಾಹ್ಮಣನಿಲ್ಲದಂಥ ಗ್ರಾಮ ಮತ್ತು ಆಚಾರವಿಲ್ಲದಂಥ ಕುಲ, ಹೇಗೆ ಅವೆಲ್ಲವೂ ಕೂಡ ಹತಂ ಮೃತಪ್ರಾಯವೋ ಅದೇ ರೀತಿಯಾಗಿ ವೈಷ್ಣವನಲ್ಲದೇ ಇರುವಂತಹ ಬ್ರಾಹ್ಮಣ ಅವನು ಮೃತಪ್ರಾಯ ಅಂತ ಹೇಳ್ತಾ ಇದ್ದಾರೆ. ವೃದ್ಧ ಹಾರಿತ ಸ್ಮೃತಿಯಲ್ಲಿಯೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಅವೈಷ್ಣವಾಸ್ತು ಏ ವಿಪ್ರಾಹ ಪಾಷಂಡೀಸ್ತೆ ನರಾಧಮಾಹ ತೇಷಾಂತು ನರಕೇ ವಾಸಃ ಕಲ್ಪಕೋಟಿಶತೈರಪಿ. ಯಾರು ಅವೈಷ್ಣವರಿದ್ದಾರೆ, ಬ್ರಾಹ್ಮಣರು, ಅವರು ಪಾಷಂಡೀಸ್ತೆ ನರಾಧಮಾಹ, ಅವರು ನರರೆಲ್ಲ ಅತ್ಯಂತ ಅಧಮರು, ಪಾಷಂಡಿಗಳು. ತೇಷಾಂತು ನರಕೇ ವಾಸ, ಅವರು ನರಕದಲ್ಲೇ ಇರ್ತಾರೆ. ಎಷ್ಟು? ಒಂದು 6 ತಿಂಗಳು, 1 ವರ್ಷ. ಕಲ್ಪಕೋಟಿಶತೈರಪಿ, ಕೋಟಿ ಕಲ್ಪ, 100 ಕೋಟಿ ಕಲ್ಪಗಳು ನರಕದಲ್ಲಿರ್ತಾರೆ. ಅಂದರೆ ಅಂಧಂತಮಸ್ಸಿಗೆ ಅವರು ಹೋಗುತ್ತಾ ಇದ್ದಾರೆ ಅಂತ. ಹೌದು, ಅವೈಷ್ಣವರ ಬಗ್ಗೆ ಇಷ್ಟೆಲ್ಲ ಹೇಳುತ್ತಿದ್ದಲ್ಲ. ಮತ್ತು ವೈಷ್ಣವರು ಅಂದರೆ ಯಾರು, ಯಾರನ್ನ ವೈಷ್ಣವರಂತ ಕರಿಬೇಕು, ಶಾಸ್ತ್ರ ಯಾರನ್ನು ವೈಷ್ಣವರಂತ ಕರೆದಿದೆ ಅಂತಂದರೆ ಅದೇ ವೃದ್ಧ ಹಾರಿತ ಸ್ಮೃತಿ ನಮಗೆ ಹೇಳಿಕೊಡುತ್ತಾ ಇದೆ. ಮತ್ತು ಅದರ ವೈಷ್ಣವರಂದ್ರೆ ಯಾರು ಅಂತಂದರೆ, ತಾಪಾದಿ ಪಂಚ ಸಂಸ್ಕಾರಿ ಮಂತ್ರರತ್ನಾರ್ಥ ತತ್ವವಿತ್ ವೈಷ್ಣವಸ್ಸ ಜಗತ್ಪೂಜ್ಯೋ ಯಾತಿ ವಿಷ್ಣು ಪರಂಪದಂ. ಯಾರು ಈ ಪಂಚ ಸಂಸ್ಕಾರಗಳನ್ನು ಹೊಂದಿರ್ತಾರೆ, ತಾಪಾದಿ ಪಂಚ ಸಂಸ್ಕಾರಿ, ತಾಪ ಮೊದಲಾದ 5 ಸಂಸ್ಕಾರಗಳನ್ನು ಯಾರು ಮಾಡಿಕೊಂಡಿರ್ತಾರೆ, ಮಂತ್ರರತ್ನಾರ್ಥ ತತ್ವವಿತ್, ಮಂತ್ರಗಳ ಅರ್ಥ ತತ್ವಗಳ ಜ್ಞಾನವುಳ್ಳವನಾಗಿರ್ತಾನೆ, ವೈಷ್ಣವಸ್ಸ ಜಗತ್ಪೂಜ್ಯೋ, ಅವರು ವೈಷ್ಣವ ಅಂತ ಅವರನ್ನು ಕರೀತಾ ಇದ್ದಾರೆ. ಅವರು ಜಗತ್ತಿನಲ್ಲಿ ಪೂಜ್ಯರಾಗ್ತಾ ಇದ್ದಾರೆ. ಯಾತಿ ವಿಷ್ಣು ಪರಂಪದಂ, ಅವರು ಮಾತ್ರ ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ ಅಂತ ವೃದ್ಧ ಹಾರಿತ ಸ್ಮೃತಿ ನಮಗೆ ಹೇಳಿಕೊಡ್ತಾ ಇದೆ. ಹಾಗಾಗಿ ಯಾವುದು ತಾಪಾದಿ ಪಂಚ ಸಂಸ್ಕಾರಿ ಅಂದ್ರಲ್ಲ, ತಾಪಾದಿ ಪಂಚ ಸಂಸ್ಕಾರಗಳು ಯಾವುದು
ಈ ಯಾವ ಸಂಸ್ಕಾರಗಳಿಂದ ಮನುಷ್ಯ ವೈಷ್ಣವ ಅಂತ ಆಗ್ತಾನೆ ಅಂದರೆ ಅದೇ ಸ್ಮೃತಿ ಮುಂದೆ ಹೇಳುತ್ತಾ ಇದೆ. ತಸ್ಮಾತ್ ತಾಪಾದಿ ಸಂಸ್ಕಾರಾ ಕರ್ತವ್ಯಾ ಧರ್ಮಕಾಂಕ್ಷಿಣ ಅಯಮೇವ ಪರೋಧರ್ಮೋ ಪ್ರಧಾನ ಸರ್ವ ಕರ್ಮಣ. ಆದ್ದರಿಂದ ಈ ತಾಪಾದಿ ಪಂಚ ಸಂಸ್ಕಾರಗಳನ್ನು ಮಾಡಿಕೊಳ್ಳಲೇಬೇಕು, ಅತ್ಯಂತ ಕರ್ತವ್ಯ. ಯಾರು ಧರ್ಮವನ್ನು ಮೋಕ್ಷವನ್ನು ಇಚ್ಛೆ ಪಡ್ತಾ ಇದ್ದಾರೆ ಅವರೆಲ್ಲರೂ ಈ ತಾಪಾದಿ ಪಂಚ ಸಂಸ್ಕಾರ ಅತ್ಯಂತ ಅವಶ್ಯಕವಾಗಿದೆ. ಯಾವುದಿದು ಅಂತಂದರೆ ಇದಕ್ಕೆ ಹೇಳ್ತಾ ಇದ್ದಾರೆ, ತಾಪಃ ಪುಂಡ್ರಸ್ತಥಾ ನಾಮ ಮಂತ್ರೋ ಯಾಗಶ್ಚ ಪಂಚಮಃ ಪಂಚ ಸಂಸ್ಕಾರ ದೀಕ್ಷೇಶ ದೇವದೇವ ಪ್ರಿಯಾವಹ ಪಂಚ ಸಂಸ್ಕಾರ ದೀಕ್ಷಾವಾನ್ ಮಹಾಭಾಗವತ ಸ್ಮೃತಃ ಅಂತ. ಇದು ವಿಷ್ಣು ತಿಲಕ ಸಂಹಿತ ಅನ್ನುವಲ್ಲಿ ಬಂದಿರತಕ್ಕಂಥ ಒಂದು ಪ್ರಮಾಣ. ಏನು ಹೇಳ್ತಾ ಇದೆ, ಈ ಪಂಚ ಸಂಸ್ಕಾರಗಳು ಯಾವುದು ಅಂದರೆ ತಾಪಃ ತಪ್ತಮುದ್ರಾ ಧಾರಣ, ಪುಂಡ್ರಃ ಊರ್ಧ್ವಪುಂಡ್ರ ಧಾರಣೆ ಮಾಡುವುದು, ತಥಾ ಹಾಗೆ ನಾಮ ಭಗವಂತನ ನಾಮಸ್ಮರಣೆ ಮಾಡುವುದು, ಮಂತ್ರ ಭಗವಂತನ ಮಂತ್ರಗಳೇನಿವೆ ಅಷ್ಟಾಕ್ಷರಾದಿ ಮಂತ್ರಗಳು ಅವನ್ನು ಜಪ ಮಾಡುವುದು, ಯಾಗ ಪರಮಾತ್ಮನ ಕುರಿತು ಯಜ್ಞ ಯಾಗವನ್ನು ಮಾಡುವುದು, ಇವನು ಪಂಚ ಸಂಸ್ಕಾರ ಅಂತ ಕರೀತಾ ಇದ್ದಾರೆ ಅಂತ ವಿಷ್ಣು ತಿಲಕ ಸಂಹಿತ ಹೇಳ್ತಾರೆ. ತಾಪ ಪುಂಡಸ್ತಥಾ ನಾಮ ಮಂತ್ರೋ ಯಾಗಶ್ಚ ಪಂಚಮಃ ಪಂಚ ಸಂಸ್ಕಾರ ದೀಕ್ಷೇಶ ದೇವದೇವ ಪ್ರಿಯಾವಹ. ಇದು ಪರಮಾತ್ಮ ನಾರಾಯಣಿಗೆ ಅತ್ಯಂತ ಪ್ರೀತಿಕರವಾಗಿದೆ. ಅಂದ ಈ ಪಂಚ ಸಂಸ್ಕಾರದ ದೀಕ್ಷೆಯನ್ನೆಲ್ಲರೂ ಹೊಂದಿರಬೇಕು ಅಂತ ಹೇಳ್ತಾ ಇದೆ. ಆ ಪರಮಾತ್ಮ ಪಂಚರಾತ್ರದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾರೆ, ಪ್ರಸಂಗಾತ್ ಅದ್ಯ ವಕ್ಷ್ಯಾಮಿ ಪಂಚ ಸಂಸ್ಕಾರ ಸಂಹಿಕಾಂ ದೀಕ್ಷಾ ಮತ್ಪ್ರೀತಿ ಜನಕಾಂ ಪೂಜ್ಯ ಯೋಗ್ಯಾಯ ಯಾ ದ್ವಿಜ ಯೇ ಪೂಜಯಿತುಮಿಚ್ಛಂತಿ ಯೇ ನಮಸ್ಯಂತಿ ಮೋಕ್ಷವಃ ತೇಷಾಮೇಷಾಂ ವಿನಾ ದೀಕ್ಷಾಂ ಗತಿರನ್ಯಾನ ವಿದ್ಯತೆ. ಪಂಚರಾತ್ರದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಹೇಳ್ತಾ ಇದ್ದಾನೆ, ಈ ಪಂಚ ಸಂಸ್ಕಾರಗಳ ಏನು ಪಂಚ ಸಂಸ್ಕಾರ ಅಂತ ಏನು ಕರೀತಾರೆ ಆ ದೀಕ್ಷೆಯ ಮಹಾತ್ಮೆಯನ್ನು ಹೇಳ್ತೀನಿ ಕೇಳ್ರಿ. ಏನಂತಂದರೆ ಇದು ಮತ್ಪ್ರೀತಿ ಜನಕಾಂ, ನನ್ನ ಪ್ರೀತಿಗೆ ಇದೊಂದೇ ದಾರಿ ಕಾರಣ, ಅತ್ಯಂತ ಪೂಜ್ಯವಾಗಿದೆ ಈ ದೀಕ್ಷಾ. ಯಾರಾದರೂ ಪರಮಾತ್ಮನ ಪೂಜೆಯನ್ನು ಮಾಡಬೇಕು, ಪೂಜೆ ಗುರುತೋಪಾಸ್ತ, ಯಾರಾದರೂ ನಮಸ್ಕಾರ ಮಾಡಬೇಕು, ಮೋಕ್ಷದ ಇಚ್ಛೆ ಉಳ್ಳವರಾಗಿರಬೇಕು ಅಂದರೆ ಅವರಿಗೆ ತೇಷಾಮೇತಾಂ ವಿನಾ ದೀಕ್ಷಾಂ ಗತಿರನ್ಯಾನ ವಿದ್ಯತೆ. ಈ ವೈಷ್ಣವ ದೀಕ್ಷೆಯನ್ನು ಬಿಟ್ಟು ಬೇರೆ ಗತಿ ಇಲ್ಲ ಎಂಬುದಾಗಿ ಪಂಚರಾತ್ರದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ತಾಪಃಕುಂಠಸ್ತಥಾ ನಾಮ ಮಂತ್ರೋ ಯಾಗಸ್ತು ಪಂಚಮಃ ಅನೀ ಪಂಚಸಂಸ್ಕಾರ ವೈಷ್ಣವತ್ವಸೇತವಃ ಅಂತ ಹರಿತ ಸ್ಮೃತಿಯಲ್ಲಿ ಹೇಳ್ತಾ ಇದೆ. ಈ ವೈಷ್ಣವತ್ವ ಒಬ್ಬ ವ್ಯಕ್ತಿ ಹೊಂದಬೇಕಾದ್ರೆ ಈ 5 ಸಂಸ್ಕಾರಗಳನ್ನು ಅವನು ಪಡೆಯಲೇಬೇಕು. ತಾಪಃ ಪುಂಡ್ರಃ ನಾಮ ಮಂತ್ರ ಯಾಗ ಇದು. ಮತ್ತು ಇನ್ನೊಂದು ಸ್ಮೃತ್ಯಂತರದಲ್ಲಿ ಹೇಳ್ತಾ ಇದ್ದಾರೆ, ಯಾಗಾದಿಗಳ ಅಧಿಕಾರ ಇಲ್ದಿರೋರು ಏನು ಮಾಡಬೇಕು ಮತ್ತು ಅವ್ರಿಗೂ ಪಂಚ ಸಂಸ್ಕಾರ ಬೇಕಾ ಬೇಡವಾ ಹೇಗೆ ಅಂದರೆ ತಾಪಂ ಪುಂಡ್ರಸ್ತಥಾ ನಾಮ ಮಂತ್ರೋ ಮಾಲಾ ತಥೈವ ಚ ಅಮೀಹಿ ಪಂಚ ಸಂಸ್ಕಾರಾ ಬಲಾನಾ ಏಕತಾಂ ಪರೈಕಾಂತಸ್ಯ ಹೇತವಃ ಅಂತ. ಅವರು ಇನ್ನೊಂದು ಸ್ಮೃತಿಯ ಪ್ರಕಾರ ತಾಪ ಅಂದರೆ ತಪ್ತಮುದ್ರಾಧಾರಣ, ಪುಂಡ್ರ, ನಾಮ ಮತ್ತು ಮಾಲ, ತುಳಸಿ ಮಾಲ ಇತ್ಯಾದಿ ಧಾರಣೆ ಮಾಡುವುದು ಅದು ಒಂದು ಪಂಚ ಸಂಸ್ಕಾರದಲ್ಲಿ ಒಂದು ಅಂತ ಹೇಳುತ್ತಾ ಇದ್ದಾರೆ. ಮತ್ತು ಇಲ್ಲಿ ತಾಪ ಅಂತಂದ್ರೆ ಏನು ಮತ್ತು ತಪಸ್ಸು ಅಂತ ಕೆಲವರು ವ್ಯಾಖ್ಯಾನ ಮಾಡಬಹುದು ಅಂತೇಳಿ ಅದೇ ಸ್ಮೃತಿ ಹೇಳುತ್ತಾ ಇದೆ. ತಾಪೋತ್ರ ತಪ್ತಚಕ್ರಾದಿ ಮುದ್ರಾಧಾರಣ ಮುಚ್ಚತೆ ಹಾರಿತ ಸ್ಮೃತಿ ಹೇಳ್ತಾ ಇದೆ. ಯಾವ ಹಾರಿತ ಸ್ಮೃತಿ ನಮಗೆ ತಾಪಃಕುಂಠಸ್ತಥಾ ನಾಮ ಮಂತ್ರೋ ಯಾಗಸ್ತು ಪಂಚಮ ಅಂತ ಹೇಳ್ತು ಅದೇ ಸ್ಮೃತಿ ನಮಗೆ ಮುಂದೆ ಹೇಳಿಕೊಡ್ತಾ ಇದೆ. ತಾಪ ಅಂತಾರೆ ಎಲ್ಲ ತಪಸ್ಸು ಮಾಡಬಾರದು ಅಂತ ಆಗ್ತಾರೆ. ಇಲ್ಲಿ ತಾಪ ಶಬ್ದಕ್ಕೆ ಏನರ್ಥ ಅನ್ಲಿಕ್ಕೆ ಹಾರಿತ ಸ್ಮೃತಿ ಹೇಳ್ತಾ ಇದೆ. ತಾಪೋತ್ರ ತಪ್ತಚಕ್ರಾದಿ ಮುದ್ರಾಧಾರಣ ಮುಚ್ಚತೆ. ತಾಪ ಅಂತಂದ್ರೆ ತೇನೈವ ಹರಿನಾಮಾದಿ ಮುದ್ರಾ ಚಾಪ್ಯುಪಲಕ್ಷತೆ. ಇಲ್ಲಿ ತಾಪ ಶಬ್ದಕ್ಕೆ ಚಕ್ರಾದಿ ಮುದ್ರೆ ಧಾರಣ ಮಾಡುವುದು, ತಪ್ತವಾದ ಚಕ್ರಾದಿ ಮುದ್ರೆಯನ್ನು ಧಾರಣೋದು ಇಲ್ಲಿ ತಾಪ ಶಬ್ದ ಹೇಳಿದ್ದಾರೆ ಅಂತ ಈ ರೀತಿಯಾಗಿ ಹೇಳಿಕೊಡುತ್ತಾ ಇದ್ದಾರೆ. ಮತ್ತೆ ಈ ಪಂಚ ಸಂಸ್ಕಾರ ವೈಷ್ಣವತ್ವಕ್ಕೆ ಹಾದಿ ಅಂದ್ರಲ್ಲ, ಇದೊಂದೇ ಹಾದಿ ಏನು ಮತ್ತೆ ಇದಕ್ಕೆ ಬೇರೆ ಏನೋ ಪ್ರಮಾಣ ಇದೆಯೇನು ಅಂತಂದ್ರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ಪರಾಶರ ಸ್ಮೃತಿ ಪ್ರಸಿದ್ಧ ಸ್ಮೃತಿ ಅದರ ಉತ್ತರಕಾಂಡದಲ್ಲಿ 10ನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅರ್ಥ ಪಂಚಕ ತತ್ವಜ್ಞಾ ಪಂಚ ಸಂಸ್ಕಾರ ಸಂಸ್ಕೃತಾ ಅಕಾರತ್ರಯ ಸಂಪನ್ನಾ ಮಹಾಭಾಗವತ ಸ್ಮೃತಾ. ಯಾರು ಮಹಾಭಾಗವತ ಅಂತ ಯಾರನ್ನು ಕರಿಬೇಕು ಅಂತ ಪರಾಶರ ಸ್ಮೃತಿಯಲ್ಲಿ ಹೇಳ್ತಾ ಇದ್ದಾರೆ. ಪರಾಶರ ಹೇಳ್ತಾ ಇದ್ದಾರೆ ಅರ್ಥ ಪಂಚಕ ತತ್ವಜ್ಞಾ
ಮತ್ತು ಪಂಚಸಂಸ್ಕಾರ ಸಂಸ್ಕೃತಾ. ಈ ಪಂಚಸಂಸ್ಕಾರಗಳಿಂದ ಯಾರು ಸಂಸ್ಕೃತರಾಗಿರುತ್ತಾರೆ ಅವರನ್ನೇ ಮಹಾಭಾಗವತ ಸ್ಮೃತಾ, ಅವರನ್ನೇ ಮಹಾಭಾಗವತರು ಅಂತ ಕರೀಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಥರ್ವಣದಲ್ಲಿಯೂ ಕೂಡ ದ್ವಿಜಾನಾಂ ಅನುಪನೀತಾನಾಂ ಸ್ವಕರ್ಮಾಧ್ಯಯನಾದಿಷು ಯಥಾಧಿಕಾರೋ ನಾಸ್ತಿಹ ಸ್ಯಾಚ್ಚ ಉಪನಯನಾದನು ತಥಾತ್ರ ಅದೀಕ್ಷಿತಾನಾಂತು ಮಂತ್ರದೇವಾರ್ಚನಾದಿಷು ನಾಧಿಕಾರೋಸ್ತಃ ಕುರ್ಯಾತ್ ಆತ್ಮಾನಂ ಶಿವಸಂಸ್ತುತಂ. ಈ ಅಥರ್ವಣದಲ್ಲಿ ಹೇಳ್ತಿದ್ದಾರೆ, ಹೇಗೆ ದ್ವಿಜಾನಾಂ ಅನುಪನೀತಾನಾಂ, ಹೇಗೆ ಒಬ್ಬ ಬ್ರಾಹ್ಮಣ ಅನುಪನೀತನಾಗಿದ್ದರೆ, ಉಪನಯನ ಮಾಡಿಕೊಂಡಿಲ್ಲ ಅಂತಂದರೆ ಸ್ವಕರ್ಮಾಧ್ಯಯನಾದಿಷು, ಸ್ವಕರ್ಮ ಸಂಧ್ಯಾ ವಂದನೆ ಅಧ್ಯಯನ ಇತ್ಯಾದಿಗಳಲ್ಲಿ ಅವನಿಗೆ ಅಧಿಕಾರ ಇರೋದಿಲ್ಲ. ಯಥಾಧಿಕಾರೋ ನಾಸ್ತಿ, ಅಧಿಕಾರ ಇರುವುದಿಲ್ಲಯೋ ಅದೇ ರೀತಿಯಾಗಿ ಉಪನಯನ ಆದಮೇಲೆ ಅವನಿಗೆ ಅಧಿಕಾರ ಬರ್ತದೆ. ಅದೇ ರೀತಿಯಾಗಿ ತಥಾತ್ರ ಅದೀಕ್ಷಿತಾನಂತೂ, ಯಾರು ವೈಷ್ಣವ ದೀಕ್ಷೆಯನ್ನು ಹೊಂದಿರುವುದಿಲ್ಲ ಅವರಿಗೆ ಮಂತ್ರ ದೇವತಾರ್ಚನಾದಿಷು, ಉಪನಯನವಾಗಿದ್ದರೂ ಕೂಡ ವೈಷ್ಣವತ್ವದ ದೀಕ್ಷೆಯನ್ನು ಹೊಂದಿಲ್ಲದೆ ಇರುವವನಿಗೆ ಮಂತ್ರ ದೇವತಾರ್ಚನಾ ಜಪ ಯಾವುದರಲ್ಲೂ ಕೂಡ ಅಧಿಕಾರ ಇರುವುದಿಲ್ಲ. ಈ ದೀಕ್ಷಾ ತೆಗೆದುಕೊಂಡ ಮೇಲೆ ಅವನಿಗೆ ಈ ಅಧಿಕಾರ ಬರ್ತಾ ಇದೆ ಎಂಬುದಾಗಿ ಹೇಳ್ತಾ ಇದೆ. ಹಾಗಾದರೆ ಈ ಅಧಿಕಾರ ಮತ್ತೆ ಬ್ರಾಹ್ಮಣನಿಗೆ ಮಾತ್ರನಾ, ಬೇರೆಯವರಿಗೂ ಇದೆಯಾ? ಈ ವೈಷ್ಣವ ದೀಕ್ಷಾ ಬ್ರಾಹ್ಮಣರಿಗೆ ಮಾತ್ರ ಕೊಡಬೇಕಾ, ಬೇರೆಯವರು ಕೊಡಬಹುದಾ ಅಂತದಕ್ಕೆ ಆ ಹಾರಿತ ಸ್ಮೃತಿ ಮತ್ತೆ ಹೇಳುತ್ತಾ ಇದೆ, ಪ್ರಾಪ್ತುಮಿಚ್ಛನ್ ಪರಾಂ ಸಿದ್ಧಿಂ ಜನ ಸರ್ವೋಪ್ಯ ಕಿಂಚನ ಶ್ರದ್ಧೆಯ ಪರಯಾಯುಕ್ತೋ ಹರಿಂ ಶರಣಮಾಶ್ರಯೇತ್ ನ ಜಾತಿ ಭೇದಂ ನ ಲಿಂಗಂ ನ ಕುಲಂ ನ ಗುಣಕ್ರಿಯಾಂ ನ ದೇಶಕಾಲೋ ನಾವಸ್ಥಾಂ ಯೋಗೋ ಹ್ಯಯಮಪೇಕ್ಷತೆ ಬ್ರಹ್ಮಕ್ಷತ್ರ ವಿಶಶೂದ್ರಾಃ ಸ್ತ್ರೀಯಶ್ಚಾಂತ್ಯಜಾಸ್ತಥಾ ಸರ್ವ ಏವ ಪ್ರಪದ್ಯೇರನ್ ಸರ್ವಧಾ ತಾರಮಚ್ಯುತಂ. ಪರಮಾತ್ಮನನ್ನು ಭಕ್ತಿಯಿಂದ ಭಜನೆ ಮಾಡಲಿಕ್ಕೆ, ವೈಷ್ಣವತ್ವದ ದೀಕ್ಷೆಯನ್ನು ಹೊಂದಲಿಕ್ಕೆ ಯಾವ ಜಾತಿ, ಲಿಂಗ, ಕುಲ, ಗುಣ, ಕ್ರಿಯಾ, ದೇಶ, ಅವಸ್ಥಾ ಯಾವುದೂ ಅಪೇಕ್ಷೆ ಇಲ್ಲ. ಎಲ್ಲರೂ ಕೂಡ ಸ್ತ್ರೀಯರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ಯಾರಾಗಿದ್ರೂ ಕೂಡ ಬ್ರಹ್ಮಕ್ಷತ್ರ ವಿಶಶೂದ್ರಾಃ ಸ್ತ್ರೀಯಶ್ಚಾಂತ್ಯಜಾಸ್ತಥಾ ಎಲ್ಲರೂ ಕೂಡ ಈ ಪರಮಾತ್ಮನ ವೈಷ್ಣವ ದೀಕ್ಷೆಯನ್ನು ಹೊಂದಿ ಪರಮಾತ್ಮನಿಗೆ ಭಕ್ತರಾಗಬಹುದು ಅಂತ ಪರಮಾತ್ಮನೇ, ನಾರಾಯಣನೇ, ಕೃಷ್ಣನೇ ಹೇಳ್ತಾ ಇದ್ದಾನೆ. ಮಾಮಿ ಪಾರ್ಥವ್ಯಪಾಶ್ರಿತ್ಯ ಏಪಿಸ್ಯು ಪಾಪಯೋನಯ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರಸ್ತೇಪಿ ಯಾಂತಿ ಪರಾಂ ಗತಿಂ ಅಂತ ಪರಮಾತ್ಮನೇ ಈ ವೈಷ್ಣವ ದೀಕ್ಷೆಗೆ ಇವರೇ ಆಗಿರಬೇಕು, ಬ್ರಾಹ್ಮಣರಿಗೆ ಮಾತ್ರ ದೀಕ್ಷೆ ಅಂತ ಯಾವ ವಿಧಿ ನಿಬಂಧನೆಗಳಿಲ್ಲ. ಹಿಂದೆ ಹೇಳಿದಾಗೆ ಯಾರಿಗೆ ಯಾಗದ ಅಧಿಕಾರ ಇಲ್ಲ ಅವರಿಗೆ ಮಾಲಾ ಅಂತ ಅದೇ ಹಾರಿತ್ಯ ಸ್ಮೃತಿ ಹೇಳುತ್ತಾ ಇದೆ. ತಾಪಕುಂಡ ಸ್ಥಾನ ಮಂತ್ರೋ ಮಾಲಾ ತಥೈವಚ ಅಂತ ಅವರಿಗೆ ಮಾಲಾ ಇತ್ಯಾದಿ ಅಧಿಕಾರ ಅಂತೂ ಇದ್ದೇ ಇದೆ ಅಂತ ಹೇಳುತ್ತಾ ಇದೆ. ಇನ್ನು ಈ ದೀಕ್ಷೆಯನ್ನು ಹೇಗೆ ತಗೊಳ್ಬೇಕು, ಈ ವೈಷ್ಣವ ದೀಕ್ಷೆಯನ್ನು ತಗೊಳ್ಬೇಕು, ಅವೈಷ್ಣವರಾದರೆ ಅವರು ಶವಪ್ರಾಯರು ಇತ್ಯಾದಿ ಹೇಳೋದಿಲ್ಲ. ಮತ್ತು ದೀಕ್ಷೆಯನ್ನು ಹೇಗೆ ತಗೊಳ್ಬೇಕು ಅಂದರೆ ಇಲ್ಲಿ ಮಧ್ಯದಲ್ಲಿ ಒಂದು ವಿಚಾರ, ಪಂಚರಾತ್ರ ಆಗಮದ ಪ್ರಕಾರ ಇಲ್ಲಿ ತಾಪಪುಂಡ್ರಸ್ತಥಾ ನಾಮ ಅಂತಂದರೆ ಪರಮಾತ್ಮ ನಾಮಸ್ಮರಣೆ ಅಂತ ಆ ಪಂಚರಾತ್ರ ಸಂಹಿತೆಯಲ್ಲಿ ಪುರುಷೋತ್ತಮ ಸಂಹಿತ, ಪಂಚರಾತ್ರ ಪುರುಷೋತ್ತಮ ಸಂಹಿತಾದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಇದರ ದೀಕ್ಷೆ ಹೇಗೆ ತಗೊಳ್ಬೇಕು ಅಂತ ವಿಚಾರ ಬಂದಾಗ ಪ್ರಾಪ್ತಮಿಚ್ಛನ್ ಪರಾಂ ಸಿದ್ಧಿಂ ಜನ ಸರ್ವೋಪ್ಯ ಕಿಂಚನ ಶ್ರದ್ಧೆಯ ಪರಯುಕ್ತ ಹರಿಂ ಶರಣಮಾಶ್ರಯೇತ್ ಆಗಲೇ ಮುಂದೆ ತಥೋ ದೀಕ್ಷಾಂಗ ಹೋಮಾರ್ಥಂ ಕುಂಡಲಸ್ಯ ಚ ಸರ್ವತಃ. ದೀಕ್ಷೆಯನ್ನು ಹೇಗೆ, ವೈಷ್ಣವ ದೀಕ್ಷೆಯನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನಲಿಕ್ಕೆ ಕೆಲವು ಸಿದ್ಧಾಂತಗಳಲ್ಲಿ ಇದ್ರ ಪ್ರಸಿದ್ಧಿ ಇಲ್ಲದೇ ಇದ್ರೂ ಕೂಡ ಕೆಲವರು ಇವತ್ತಿಗೂ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಹೇಗೆ ಅಂದರೆ ಉಪನೀತನಾದ ಬಾಲಕನು ಹೇಗೆ ಉಪನಯನ ಆದ್ಮೇಲೆ ಅವನಿಗೆಲ್ಲ ಅಧಿಕಾರ ಬರ್ತದೆ, ಅದೇ ರೀತಿಯಾಗಿ ಉತ್ತಮವಾದ ದಿನವನ್ನು ನೋಡಬೇಕಂತೆ. ಈ ಪಂಚರಾತ್ರ ಆಗಮ ಹೇಳ್ತದೆ, ಪುರುಷೋತ್ತಮ ಸಂಹಿತ ಅಲ್ಲಿ ಹೇಳ್ತದೆ, ಒಳ್ಳೆಯ ದಿನವನ್ನು ನೋಡಿ ಉತ್ತಮ ಬ್ರಾಹ್ಮಣರನ್ನು ಕರೆಸಿ ಆ ದಿನ ಅಂಕುರಾರ್ಪಣ ಪುಣ್ಯಾವಾಚನ ಮಾಡಿ ಮಹಾಕುಂಭಂ ಸಮಾಸಾಧ್ಯ ಅಂಕುರಾರ್ಪಣ ಪೂರ್ವಕಂ ಅಗ್ನಿ ಪ್ರತಿಷ್ಠಾಂ ಕುರ್ವೀತ ಆಗಾರಂ ಗಂಧಪೂರ್ವತ್ ಅಷ್ಟೋತ್ತರ ಸಹಸ್ರಂ ವಾ ಶತಮಷ್ಟೋತ್ತರಂತ್ವ ಮೂಲಮಂತ್ರೇಣ ಹುತ್ತೈವ ಚರುಣಾ ಷೋಡಶಾವತಿ ಅಂತ ಏನು ಉತ್ತಮವಾದ ದಿನದಲ್ಲಿ ಬ್ರಾಹ್ಮಣರನ್ನು ಮನೆಗೆ ಕರೆಸಿ ಅಂಕುರಾರ್ಪಣ ಪುಣ್ಯಾಹವಾಚನ ಪೂರ್ವಕವಾಗಿ ಸ್ಥಂಡಿಲೋಲ್ಲೇಖನಾದಿಗಳೆಲ್ಲ ಮಾಡಿ ನಾರಾಯಣ ಅಷ್ಟಾಕ್ಷರ ಮಂತ್ರ, ವಿಷ್ಣು ಷಡಕ್ಷರ ಮಂತ್ರ,
ಪುರುಷ ಸೂಕ್ತದಿಂದ ಮತ್ತು ಸುದರ್ಶನ ಮಂತ್ರಗಳಿಂದ ಪರಮಾತ್ಮನಿಗೆ ಹವನವನ್ನು ಮಾಡಿ ನಂತರದಲ್ಲಿ ಈ 5 ದೀಕ್ಷೆಗಳನ್ನು ಕೊಟ್ಟು ಕೊನೆಗೆ ಆ ಶಿಷ್ಯನಿಗೆ ಗುರುಗಳು ಈ 5 ದೀಕ್ಷೆಯನ್ನು ಕೊಟ್ಟ ಮೇಲೆ ತಾಪಕೊಂಡ ಸತಾನಾಮ ಅಂದ ಹಾಗೆ 5 ದೀಕ್ಷೆಗಳನ್ನು ಕೊಟ್ಟ ಮೇಲೆ ಅವನಿಗೆ ಅಭಿಷೇಕ ಮಾಡಬೇಕು ಆ ಕಲಶೋದಕದಿಂದ ಅಂತ ಈ ರೀತಿಯಾಗಿ ಹೇಳುತ್ತಾ ಇದೆ. ಇದು ಇವತ್ತಿಗೂ ಕೂಡ ಕೆಲವು ಸಂಪ್ರದಾಯಗಳಲ್ಲಿ ಪ್ರಸಿದ್ಧವಾಗಿದೆ. ಉಪನಯನವಾದ ಮೇಲೆ ಯಾರಿನ್ನೂ ಕೆಲವು ಸಂಪ್ರದಾಯದವರು ಇವತ್ತಿಗೂ ಕೂಡ ಅದನ್ನು ಒಂದು ದೀಕ್ಷಾ ಸ್ವೀಕಾರ ದಿನ ಅಂತಲೇ ಮಾಡ್ತಾ ಇದ್ದಾರೆ. ಇವತ್ತಿಗೂ ಪ್ರಪಂಚದಲ್ಲಿ ಕಾಣಬಹುದು. ಒಂದು ದಿವಸ ದೀಕ್ಷಾ ಸ್ವೀಕಾರ ಎಷ್ಟೋ ದೀಕ್ಷಾ ಕೊಡಲಿಕ್ಕೆ ಜನ್ಮತಃ ವಿಷ್ಣು ಭಕ್ತರೇ ಆಗಿರೋರಿಗೆ ಅವತ್ತಿಂದನೇ ದೀಕ್ಷಾ ಇದ್ದೇ ಇರುತ್ತೆ. ತಾತ್ಪರ್ಯ ಅದು ಇವತ್ತಿಗೂ ಕಂಡು ಈ ರೀತಿಯಾಗಿ ಈ ದೀಕ್ಷಾ ಸ್ವೀಕಾರ ಅಂತಲೇ ಒಂದು ಇದೆ ಅಂತ ನಮಗೆ ಪಂಚರಾತ್ರಾಗಮ ನಮಗೆ ತಿಳಿಸಿಕೊಡುತ್ತಾ ಇದೆ. ಈ 5 ದೀಕ್ಷಾಗಳು ತಾಪಃ ಅಂದರೆ ತಪ್ತ ಮುದ್ರಾಧಾರಣ ಪ್ರಸಿದ್ಧವಾದದ್ದೇ. ತಪ್ತ ಮುದ್ರಾಧಾರಣ ಅದಕ್ಕೆ ಸಾಕಷ್ಟು ಪ್ರಮಾಣಗಳು ಎಲ್ರಿಗೂ ತಿಳಿದೇ ಇದೆ. ತಪ್ತ ಮುದ್ರಾಧಾರಣದಲ್ಲಿ ಪ್ರಸಿದ್ಧವಾದ ವಿಚಾರ ಅತಪ್ತ ದಾಮೋ ಅಷ್ಟುತೆ ಅಂತ ಹೇಳಿದ ಹಾಗೆ ಯಾರಿಗೆ ತಪ್ತ ಮುದ್ರಾಧಾರಣೆ ಆಗಿರುವುದಿಲ್ಲ ಅವರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದೆ. ಮತ್ತು ಈ ನಾರದೀಯ ಪಂಚರಾತ್ರದಲ್ಲಿ ನಾರದೀಯ ಸಂಹಿತ ಅಂತ ಒಂದು ಭಾಗ, ಅಲ್ಲಿ ಹೇಗಿರಬೇಕು ಚಕ್ರ ತತ್ವಬೋಧನೆ ಹೇಗೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದೆ. ದ್ವಾದಶಾರಂತು ಷಟ್ಕೋಣಂ ವಲಯತ್ರಯ ಸಂಯುತಂ ಹರೇ ಸುದರ್ಶನಂ ತಪ್ತಂ ಧಾರಯೇ ತದ್ವಿಚಕ್ಷಣ ಅಂತ. ದ್ವಾದಶಾರಂ 12 ಅರಗಳು, 6 ಷಟ್ಕೋಣ ಇಲ್ಲದ್ದು, ವಲಯತ್ರಯ ಉಳ್ಳದ್ದು ಯಾವುದೇ ಅದನ್ನು ಚಕ್ರ ಅಂತ ಕರೀತಾ ಇದ್ದಾರೆ. ಅದು ಹರೇ ಸುದರ್ಶನ ತಪ್ತಂ ಧಾರಯೇ ಅದನ್ನು ಧಾರಣೆ ಮಾಡಬೇಕು ಅಂತ ಅಲ್ಲಿ. ಮತ್ತೆ ಕೆಲವರು ಹೀಗೂ ಒಂದು ಅಭಿಪ್ರಾಯ ಪಡ್ತಾರೆ, ತಪ್ತ ಮುದ್ರಾಧಾರಣ ಒಮ್ಮೆ ಹಾಕಿಕೊಂಡ್ರೆ ಸಾಕು, ಮತ್ತೆ ಮತ್ತೆ ಹಾಕೊಳ್ಳುವುದು ಬೇಡ ಅಂತ. ಅದಕ್ಕೆ ಪದ್ಮಪುರಾಣದ ಒಂದು ಮಾತು ಹೇಳ್ತಾ ಇದೆ. ಮತ್ತಿದು ಒಮ್ಮೆ ಹಾಕೊಂಡ್ರೆ ಸಾಕ ತತ್ವ ಉದಾಹರಣೆ ಮತ್ತೆ ಮತ್ತೆ ಹಾಕ್ತಾ ಇರಬೇಕಾ ಅಂತಂದ್ರೆ, ಅಗ್ನಿಹೋತ್ರಂ ಯಥಾ ನಿತ್ಯಂ ವೇದಸ್ಯಾಧ್ಯಯನಂ ಯಥಾ ಬ್ರಾಹ್ಮಣಸ್ಯ ತಥೈವೇದಂ ತಪ್ತಚಕ್ರಾದಿಧಾರಣಂ. ಹೇಗೆ ಅಗ್ನಿಹೋತ್ರ ಒಂದು ದಿನ ಮಾಡಿ ಬಿಟ್ಟುಬಿಡ್ತೇನೆ ಅಂತಲ್ಲ, ಅಥವಾ ವೇದಾಧ್ಯಯನ ಇವತ್ತು ವೇದಾಧ್ಯಯನ ಮಾಡಿದೆ ನಾಳಿಂದ ವೇದಾಧ್ಯಯನ ಮಾಡೋದಿಲ್ಲ ಅಂತಿಲ್ಲ. ಅದೇ ರೀತಿಯಾಗಿ ಬ್ರಾಹ್ಮಣನಿಗೆ ತಪ್ತಚಕ್ರಾಧಾರಣ ಪ್ರತಿ ವರ್ಷವೂ ಕೂಡ ಈ ತಪ್ತಚಕ್ರದ ಧಾರಣವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದೆ. ಈ ಪಂಚರಾತ್ರಾಗಮದಲ್ಲಿ ಇನ್ನೊಂದು ವಿಷಯವನ್ನು ತಿಳಿಸ ಆಷಾಢ ಶುಕ್ಲ ದ್ವಾದಶ್ಯಾಂ ಹರೌ ಶಶೈಶೋ ಸತಿ ವೈಷ್ಣವ ಪಾಲನಂ ಕೃತ್ವ ತಪ್ತ ಮುದ್ರಾಶ್ಚ ಧಾರಯೇತ್ ಅಂತ. ಆಷಾಢದ ಏಕಾದಶಿ ಅಥವಾ ದ್ವಾದಶಿ ಎಂದು ಆ ತಪ್ತ ಮುದ್ರಾಧಾರಣೆಯನ್ನು ಪರಮಾತ್ಮನು ಯೋಗ ನಿದ್ರೆಯನ್ನು ಮಾಡುವ ಸಮಯದಲ್ಲಿ ಧಾರಣ ಮಾಡುವ ಆಕಾಶ ಏಕಾದಶಿ. ಈ ನಮ್ಮ ಸರೋವರದ ಸುತ್ತಮುತ್ತಲು ಇದನ್ನು ಮತ್ತೆ ಮನುಷ್ಯರು ಬ್ರಾಹ್ಮಣರು ನಾವಷ್ಟೇ ಹಾಕೊಬೇಕಾ ಅಥವಾ ಎಲ್ಲರೂ ಈ ತಪ್ತ ಮುದ್ರಾಧಾರಣೆ ಮಾಡ್ಕೊಳ್ತಾರ? ಮತ್ತೆ ಇದ್ರ ಯಾರು ಮಾಡ್ಕೊಳ್ತಾರೆ ತಪ್ತ ಮುದ್ರಾಧಾರಣೆ ಅಂತಂದ್ರೆ, ಅದಕ್ಕೆ ಅಥರ್ವೋಪನಿಷತ್ತಿನ ಪರಿಶಿಷ್ಟ ಭಾಗದಲ್ಲಿ ಒಂದು ಪ್ರಮಾಣ ಹೇಳುತ್ತಾ ಇದ್ದಾರೆ. ದೇವಾಸೋ ಯತ್ರ ವಿತತೇನ ಬಹುನ ಸುದರ್ಶನೇನ ಪ್ರಯತಾಃ ಸ್ವರ್ಗಮಾಯನ್ ಏನಾಂಕಿತ ಮನವೋ ಲೋಕಸೃಷ್ಟಿಂ ವಿತನ್ವತೆ ಬ್ರಾಹ್ಮಣಸ್ತದ್ವಹಂತಿ ಅಂತ ಅಥರ್ವಣೋಪನಿಷತ್ತನೇ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ದೇವತೆಗಳಿಗೆ ಈ ಮುದ್ರಾಧಾರಣೆ ಮಾಡಿಸ್ಕೊಂಡಿಲ್ಲ ಅಂದ್ರೆ ದೇವಲೋಕದಲ್ಲಿ ಪ್ರವೇಶ ಇಲ್ಲಂತೆ. ನಮಗೆ ಪ್ರವೇಶ ಇಲ್ಲ, ಸಿದ್ಧ ವಿಚಾರ. ನಮಗೆ ಮುದ್ರಾಧಾರಣೆ ಆಗಿಲ್ಲ ಅಂದ್ರೆ ಸ್ವರ್ಗದೊಳಗೆ ಬಿಡೋದಿಲ್ಲ. ನಮಗಷ್ಟೇ ಅಲ್ಲರಿ, ದೇವತೆಗಳಿಗೂ ಕೂಡ ಮುದ್ರಾಧಾರಣೆ ಮಾಡಿಸ್ಕೊಂಡಿಲ್ಲ ಅಂದ್ರೆ ಸ್ವರ್ಗದೊಳಗೆ ಪ್ರವೇಶ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಅಥರ್ವಣೋಪನಿಷತ್ ಹೇಳ್ತಾ ಇದೆ. ದೇವಾಸೋಯತ್ರ ವಿತತೇನ ಬಹುನ ಸುದರ್ಶನೇನ ಪ್ರಯತಾಃ ಸ್ವರ್ಗಮಾಯನ್. ಅಷ್ಟೇ ಅಲ್ಲ, ಪ್ರಜಾಪತಿಗಳು ಲೋಕಸೃಷ್ಟಿಯನ್ನು ಮಾಡಬೇಕಂದ್ರೆ ಆ ಲೋಕಸೃಷ್ಟಿ ಮಾಡಲಿಕ್ಕೆ ಯೋಗ್ಯತಾ ಬರುವುದು ಕೂಡ ಈ ಸುದರ್ಶನ ಶಂಖಚಕ್ರ ತಪ್ತಬುದ್ಧ ಧಾರಣೆಯಿಂದ. ಅದನ್ನು ಈ ಬ್ರಾಹ್ಮಣರು ಹಾಕ್ಕೊಂತಾ ಇದ್ದಾರೆ ಎಂಬುದಾಗಿ. ದೇವತೆಗಳು ಕೂಡ ಇದು ವಿಧಿ ಇದೆ ತಪ್ತಮುದ್ರಾಧಾರಣೆ. ಬರೀ ಇವರಿಗಷ್ಟೇ ಅಲ್ಲ, ಮನುಷ್ಯರಿಗಷ್ಟೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ತಮುದ್ರಾಧಾರಣೆಯ ಕೆಲವು ಸಾಕಷ್ಟು ಪ್ರಮಾಣಗಳಿದ್ದು, ಕೆಲವು ಈ ಪ್ರಮಾಣದಲ್ಲಿ ತಪ್ತಮುದ್ರಾಧಾರಣೆ ಹೇಳಿದ ಮೇಲೆ ಪುಂಡ್ರಹ ಊರ್ಧ್ವ ಪುಂಡ್ರ ಧಾರಣೆ ಮಾಡುವುದು ಕೂಡ ಒಂದು ವೈಷ್ಣವ ದೀಕ್ಷಾ ಅಂತ ಹೇಳುತ್ತಾ ಇದ್ದಾರೆ. ಊರ್ಧ್ವ ಪುಂಡ್ರ ವಿಷಯದಲ್ಲಿ ಒಂದು 2-3 ಪ್ರಮಾಣಗಳನ್ನು ನೋಡುವುದಾದರೆ, ಊರ್ಧ್ವಪುಂಡ್ರಂ ರುಜುಂ ಸೌಮ್ಯಂ ಲಲಾಟೆ ಯಸ್ಯ ದೃಶ್ಯತೆ ಸಚಂಡಾಲೋಪಿ ಶುದ್ಧಾತ್ಮ ಪೂಜ್ಯೈವನ ಸಂಶಯ. ಊರ್ಧ್ವಪುಂಡ್ರ ರುಜು ಸೀದವಾಗಿರಬೇಕು, ಸೌಮ್ಯವಾಗಿರಬೇಕು. ಯಾರ ಲಾಟೆಯಲ್ಲಿ ಕಾಣಿಸಿದಂಥವನು ಚಂಡಾಲನಿದ್ರೂ ಕೂಡ ಶುದ್ಧಾತ್ಮ, ಶುದ್ಧ ಅವನು, ಪೂಜ್ಯೈವನ ಸಂಶಯ, ಪೂಜ್ಯನೇ ಆಗುತ್ತಾ ಇದ್ದಾನೆ.
ಊರ್ಧ್ವಪುಂಡ್ರವಿಹೀನಸ್ಯ ಸ್ಮಶಾನ ಸದೃಶ ಮುಖಂ ಅವಲೋಕ್ಯ ಮುಖಂ ತೇಷಾಂ ಆದಿತ್ಯಂ ಅವಲೋಕೆ. ಯಾರ ಮುಖದಲ್ಲಿ ಊರ್ಧ್ವಪುಂಡ್ರವಿರುವುದಿಲ್ಲೋ ಅವನ ಮುಖ ಸ್ಮಶಾನದಂತೆ, ಅದರಿಂದ ಆ ಸೂರ್ಯನ ನೋಡಿ ಇದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಹೇಳ್ತಾರೆ. ರೀತಿಯಾಗಿ ಎಲ್ಲ ಊರ್ಧ್ವಪುಂಡಕ್ಕೆ ಅತ್ಯಂತ ನಿಯಮವನ್ನು ಹೇಳುತ್ತಾ ಇದ್ದಾರೆ. ಯಜ್ಞೋದಾನಂ ತಪಶ್ಚೈವ ಸ್ವಾಧ್ಯಾಯ ಪಿತೃತರ್ಪಣಂ ವ್ಯರ್ಥಂ ಭವತಿ ತತ್ಸರ್ವಂ ಊರ್ಧ್ವಪುಂಡ್ರಂ ವಿನಾಕೃತಂ. ಯಜ್ಞ, ದಾನ, ತಪಸ್ಸು, ಸ್ವಾಧ್ಯಾಯ, ಪಿತೃತರ್ಪಣ ಎಲ್ಲವೂ ಕೂಡ ಊರ್ಧ್ವಪುಂಡ್ರ ಇಲ್ಲದಿದ್ದರೆ ವ್ಯರ್ಥವಾಗುತ್ತಾ ಇದೆ ಅಂತ ಹೇಳಿದ್ರೆ, ಪದ್ಮಪುರಾಣದಲ್ಲಿ ಉತ್ತರಕಾಂಡದಲ್ಲಿ ಈ ನಿಯಮವನ್ನು ಹೇಳ್ತಾರೆ, ಹೇಗೆ ಊರ್ಧ್ವಪುಂಡ್ರ ಹಚ್ಕೊಬೇಕು ಅಂತ ನಿಯಮವನ್ನು ಹೇಳ್ತಾ ಇದ್ದಾರೆ. ಲಲಾಟೆ ಕೇಶವಂ ಧ್ಯಾಯೇ ನಾರಾಯಣ ಮತೋದರೇ ವಕ್ಷಸ್ಥಲೆ ಮಾಧವಂಚೋ ಗೋವಿಂದಂ ಕಂಠ ಕೂಪರೆ ವಿಷ್ಣುಶ್ಚ ದಕ್ಷಿಣೆ ಕುಕ್ಷೋ ಬಾಹೋಚ ಮಧುಸೂದನಂ. ಲಲಾಟದಲ್ಲಿ ಕೇಶವನ್ನು ನ್ಯಾಸವನ್ನು ಹೇಳ್ತಾರೆ, ಗೋಪಿಚಂದ್ರನ ನ್ಯಾಸ. ಲಲಾಟದಲ್ಲಿ ಕೇಶವನ್ನು ಧ್ಯಾನ ಮಾಡ್ತಾ ಗೋಪಿಚಂದ್ರ ಚೂಡಬೇಕು. ಉದರದಲ್ಲಿ ನಾರಾಯಣನನ್ನು, ವಕ್ಷಸ್ಥಳದಲ್ಲಿ ಮಾಧವನನ್ನು, ಈ ರೀತಿಯಾಗಿ ಏನು ಸಂಪ್ರದಾಯ ಪ್ರಾಪ್ತವಾದ 12 ನಾಮಗಳಿಂದ ಅದನ್ನು ಪದ್ಮಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತು ಊರ್ಧ್ವಪುಂಡ್ರ ಅಂದ ಕೂಡಲೇ ಮಧ್ಯದಲ್ಲಿ ಛಿದ್ರ ಇರಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅದರೊಟ್ಟಿಗೆ ಒಂದು ಪದ್ಮಪುರಾಣದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಅಚ್ಛಿದ್ರಂ ಊರ್ಧ್ವಪುಂಡ್ರಂತೂ ಯೇ ಕುರ್ವಂತಿ ನರಾಧಮಾಹ ತೇಷಾಂ ಶುನಃ ಪಾದೋನ ಸಂಶಯ. ಯಾರು ಗೋಪಿಚಂದನ ಹಚ್ಚಿಕೊಂಡದನ್ನು ಮಧ್ಯದಲ್ಲಿ ಛಿದ್ರ ಮಾಡುವುದಿಲ್ಲ, ಅದು ಶುನಃಪಾದ, ನಾಯಿಯ ಕಾಲು ಇದ್ದ ಹಾಗೆ, ಅಲ್ಲಿ ಯಾವ ದೇವತೆಗಳ ವಾಸ ಇರೋದಿಲ್ಲ. ತಸ್ಮಾತ್ ಛಿದ್ರಾನುತಂ ಪುಂಡ್ರಂ ಅಂದ್ರೆ ಅಚ್ಛಿದ್ರಿಂದ ಸಹಿತವಾದ ಪುಂಡ್ರವನ್ನು ಹಾಕೊಬೇಕು. ವಿಪ್ರಾಣಂ ಸತತಂ ಧಾರ್ಯಂ ಸ್ತ್ರೀಣಾಂಚ, ಸ್ತ್ರೀಯರಾಗಲಿ ವಿಪ್ರರಾಗಲಿ ಈ ಊರ್ಧ್ವಪುಂಡ್ರವನ್ನು ಹಾಕೊಬೇಕು. ನಾಸಾದಿ ಕೇಶ ಪರ್ಯಂತಂ ಇತ್ಯಾದಿಗಳಾಗಿ ಊರ್ಧ್ವಪುಂಡ್ರದ ಬಗ್ಗೆ ತಿಳಿಸ್ತಾ ನಾಮದ ಬಗ್ಗೆ ಒಂದೆರಡು ವಿಷಯಗಳನ್ನು ಹೇಳಿ ಮುಗಿಸಿಬಿಡ್ತೇನೆ. ಸಂತತಂ ಚಿಂತೆಯನಂತವಂತ ಶ್ರೀಮದಾಚಾರ್ಯರು ತಿಳಿಸಿದ ಹಾಗೆ, ಒಂದು ಪರಮಾತ್ಮನ ನಾಮಸ್ಮರಣೆ, ಸತತವಾಗಿಯೂ ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು. ನಮ್ಮ ಸ್ವಾಮಿಗಳು ಮೇಲಿಂದ ಮೇಲೆ ಉಪನ್ಯಾಸ ಹರೇ ರಾಮ 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 ಹರೇ ಹರೇ ಹೇಳಿಸ್ತಾ ಇರ್ತಾರೆ. ಆ ವಿಷಯದಲ್ಲಿ ಒಂದು ಸಣ್ಣ ವಿಚಾರ ಏನಂತಂದ್ರೆ, ಕಲಿಸಂತಾರಣ ಉಪನಿಷತ್ ಅಂತ ಒಂದು ಉಪನಿಷತ್ತು. ಇದರಲ್ಲಿ ದ್ವಾಪರಾಂತೆ ನಾರದೋ ಬ್ರಹ್ಮಾಣಂ ಜಗಮ ಕಥಂ ಭಗವಾನ್ ಗಾಂಪರ್ಯಟಂ ಕಲಿಂ ಸಂತಾರಯೇಮಿತಿ. ನಾರದರು ಎಲ್ಲ ಕಡೆ ಭೂಮಿಯನ್ನು ಪರ್ಯಟನೆ ಮಾಡುವವರೆಗೆ ಬ್ರಹ್ಮನ ದೇವರ ಹತ್ರ ಹೋಗಿರ್ತಾರೆ, ಸ್ವಾಮಿ ಈ ಕಲಿಯ ಒಂದು ಬಾಧೆ ನಮಗೆ ಹೇಗಾಗಬಾರ್ದು ಅಂದ್ರೆ, ಸಹೋವಾಚ ಬ್ರಹ್ಮ ಸಾಧುಪೃಷ್ಟೋಸ್ಮೀತಿ. ಅಪ್ಪ ಒಳ್ಳೆ ಪ್ರಶ್ನೆ ಕೇಳಿದ್ದೀನಿ, ಹೇಳ್ತೀನಿ ಕೇಳು. ಏನು ಅಂದರೆ, ಭಗವತಃ ಆದಿಪುರುಷಸ್ಯ ನಾರಾಯಣಸ ನಾಮೋಚ್ಚಾರಣ ಮಾತ್ರೇಣ ನಿರ್ಧೂತ ಕಲಿರ್ಭವಿತಿ ಇತಿ. ಆ ಪರಮಾತ್ಮನ ನಾಮೋಚ್ಚಾರಣೆ ಮಾಡುವುದರಲ್ಲಿ ಎಲ್ಲ ಕಲಿಯ ಒಂದು ಬಾಧೆ ಹೋಗುತ್ತಾ ಇದೆ. ನಾರದ ಪುನಃ ಪ್ರಪಂಚ ತನ್ನಾಮ ಕಿಮಿತಿ, ಯಾವುದು ದೇವರ ನಾಮ, ಯಾವ ನಾಮಸ್ಮರಣೆ ಕಲಿಯುಗದಲ್ಲಿ? ಸಹೋವಾಚ ಹಿರಣ್ಯಗರ್ಭ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಇತಿ ಷೋಡಶಕಂ ನಾಂ ಕಲಿಕಲ್ಮಶ ನಾಶನಂ. ಈ 16 ಅಕ್ಷರಗಳ ಏನು ಮಂತ್ರ ಇದೆ, ಇದನ್ನು ಜಪ ಮಾಡುವುದರಿಂದ ಎಲ್ಲ ಕಲಿಯ ಬಾಧೆ ಹೋಗ್ತಾ ಇದೆ. ಆಗ ನಾರದರು ಕೇಳುತ್ತಾರೆ, ಮತ್ತು ಉಪನಿಷತ್ತಲ್ಲಿ ಬಂದಿರೋ ವಾಕ್ಯ ಇದು, ಎಷ್ಟು ಮಡಿ ಶುದ್ಧಿ ಏನು ಬೇಕಿದಕ್ಕೆ ಅಂತ ಕೇಳಿ ನಾರಾಯಣ ಕೇಳಿದರೆ, ಪುನರ್ನಾರದ ಪಪ್ರಚ್ಛ ಭಗವಾನ್ ಕೋಸ್ಯ ವಿಧಿರಿತಿ, ಇದು ವಿಧಿ ಏನು, ನಿಯಮಗಳೇನದಕ್ಕೆ? ತಮ್ಮೋಮಾಚ ನಾಸ್ಯ ವಿಧಿರಿತಿ. ಅವ್ರು ಹೇಳಿದ್ರೆ, ಯಾವ ವಿಧಿ ಇಲ್ಲಪ್ಪ, ಸರ್ವದಾ ಶುಚಿರ್ವ ಪಠನ್ ಬ್ರಾಹ್ಮಣ ಸಲೋಕತಾಂ ಸಮೀಪತಾಂ ಸ್ವರೂಪತಾಂ ಸಾಯುಜ್ಯತಾಮೇತಿ. ಶುಚಿಯಾಗಿರಲಿ ಅಶುಚಿಯರೇ ಆಗಿರಲಿ ಯಾರೇ ಆಗಿರಲಿ, ಅವರು ಈ ಮಂತ್ರವನ್ನು ಪಠನೆ ಮಾಡುವುದರಿಂದ ಅವನಿಗೆ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಯೋಗ್ಯವಾದ ಮೋಕ್ಷವನಿಗೆ ಆಗ್ತಾ ಇದೆ ಅಂತ ಹೇಳಿ, ಅದು ಮುಂದೆ ಅದರ ವಿಚಾರವನ್ನು ಹೇಳಿ, ಸದ್ಯೋ ಮುಚ್ಚತೆ ಇತ್ಯುಪನಿಷತೆ ಎಂಬುದಾಗಿ ಈ ಮಂತ್ರವನ್ನು ಪಠನೆ ಮಾಡುವುದರಿಂದ ಸದ್ಯದಲ್ಲಿ ಮುಕ್ತನಾಗ್ತಾ ಇದ್ದಾನೆ ಅಂತ ಹೇಳಿ, ಈ ರೀತಿಯಾಗಿ ಈ ಮುಂದೆ ಮಂತ್ರದ ಉಪದೇಶದ ಪ್ರಮಾಣಗಳು ಮತ್ತು ಯಾಗ ಇದರ ಬಗ್ಗೆ ಹೇಳಿ, ಮತ್ತಿಷ್ಟೆಲ್ಲ ಮಾಡಿದಂಗೆ ಏನು ಬಂದಂಗಾಯ್ತಪ್ಪ, ಇಷ್ಟೆಲ್ಲ ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಂಡ್ವಿ, ಫಲವೇನು ಅಂತಂದರೆ ಒಂದು ಸಾಕಷ್ಟು ಫಲವನ್ನು ಕೊಡ್ತಾರೆ. ವಿಶೇಷವಾಗಿ ಒಂದು ಶ್ಲೋಕವನ್ನು ಚಿಂತನೆ ಮಾಡುವುದಾದರೆ, ವೈಷ್ಣವತ್ವ ದೀಕ್ಷೆ ಯಾಕೆ ತಗೊಬೇಕು? ಇಷ್ಟೆಲ್ಲ ಪಂಚ ಸಂಸ್ಕಾರಗಳನ್ನು ಹೊಂದಿ ವೈಷ್ಣವತ್ವ ದೀಕ್ಷೆಯನ್ನು ತಗೊಂಡ್ರಿ ಅಂದರೆ, ಸ್ಕಂದ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ, ಸರ್ವತ್ರ ವೈಷ್ಣವ ಪೂಜ್ಯಾ ಸ್ವರ್ಗೇ ಮರ್ತ್ಯೆ ರಸಾತಲೇ. ಯಾರು ಈ ಪಂಚ ಸಂಸ್ಕಾರಗಳನ್ನು ತೆಗೆದುಕೊಂಡು ವೈಷ್ಣವರಾಗಿ ವೈಷ್ಣವ ದೀಕ್ಷೆಯನ್ನು ಹೊಂದಿರ್ತಾರೆ, ಅವರು ಸರ್ವತ್ರ ವೈಷ್ಣವ, ಅವರೆಲ್ಲರೂ ಸರ್ವತ್ರ ಪೂಜ್ಯ ವೈಷ್ಣವ ಸರ್ವತ್ರ ಪೂಜ್ಯ, ಎಲ್ಲ ಕಡೆ ಪೂಜ್ಯರಾಗಿದ್ದಾರೆ. ಇಲ್ಲಿ ಸ್ವರ್ಗೇ ಮರ್ತ್ಯ ರಸಾದಲ್ಲಿ, ಸ್ವರ್ಗದಲ್ಲಿ ಮರ್ತ್ಯಲೋಕದಲ್ಲಿ, ರಸಾತಲದಲ್ಲಿ, ದೇವತಾನ ಮನುಷ್ಯಾಣಂ ತಥೈವ ಓರಗ ರಾಕ್ಷಸಾಂ, ದೇವತೆಗಳ ಲೋಕದಲ್ಲಿ, ಮನುಷ್ಯರ ಮಧ್ಯದಲ್ಲಿ, ಉರಗದ ಮಧ್ಯದಲ್ಲಿ, ರಾಕ್ಷಸರ ಮಧ್ಯದಲ್ಲಿ, ಯೇಷಾಂ ವಾಕ್ಯ ಜಲೋಗೇನ ವಿನಾ ಗಂಗಾ ಜಲೈರಪಿ ವಿನಾ ತೀರ್ಥ ಸಹಸ್ರೇಣ ಸ್ನಾತೋ ಭವತಿ ಮಾನವ. ಅತ್ಯಂತ ಅದ್ಭುತವಾದ ಒಂದು ವಿಚಾರವನ್ನು ಸ್ಕಂದ ಪುರಾಣ ಹೇಳ್ತಾ ಇದ್ದಾರೆ. ಯಾರು
ಈ ಪಂಚ ಸಂಸ್ಕಾರಗಳನ್ನು ಹೊಂದಿರ್ತಾರೆ, ವೈಷ್ಣವ ದೀಕ್ಷೆಯನ್ನು ಹೊಂದಿರ್ತಾರೆ, ಅವರು ಮಾಡಿದ ಉಪದೇಶದಿಂದ, ಅವರ ವಾಕ್ಯದಿಂದ ಮನುಷ್ಯ ಶುದ್ಧನಾಗೋಗ್ತಾ ಇದ್ದಾನೆ. ಪಂಚ ಸಂಸ್ಕಾರ ಹೊಂದಿರುವವರು ಹೇಳಿದ ವಾಕ್ಯದಿಂದ, ಅವರು ಮಾಡಿದ ಉಪದೇಶದಿಂದ ಗಂಗಾಜಲದಿಂದ ಹೆಚ್ಚು ಶುದ್ಧನಾಗ್ತಾ ಇದ್ದಾನೆ. ಸಹಸ್ರ ತೀರ್ಥಗಳಿಗಿಂತ ಹೆಚ್ಚು ಸ್ನಾತನಾದವನಂತೆ ಆ ವ್ಯಕ್ತಿ ಶುದ್ಧನಾಗ್ತಾ ಇದ್ದಾನೆ. ಇದು ಈ ಪಂಚ ಸಂಸ್ಕಾರದ ಮಹಾತ್ಮ್ಯದ ಸ್ಕಂದ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಈ ಪಂಚ ಸಂಸ್ಕಾರಗಳು ವೈಷ್ಣವತ್ವ ದೀಕ್ಷಾ ಅನ್ನೋದು ಎಲ್ರಿಗೂ ಅತ್ಯಂತ ಮುಖ್ಯವಾಗಿದೆ ಅಂತ ಹೇಳ್ತಾ, ಅನೇನ ಭಾವಿಯತ್ ಪುಣ್ಯಂ ತದಾಪ್ನತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಪಂಡಿತರಾದ ಸರ್ವೇಶಾಚಾರ್ಯ ಪರೂರವರು ಪಂಚ ಸಂಸ್ಕಾರಗಳ ಸಂಗ್ರಹ ಅನ್ನುವಂತಹ ಒಂದು ವಿಷಯದ ಬಗ್ಗೆ ತುಂಬ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಯದುನಂದನಾಚಾರ್ಯ ಶ್ರೀರಂಗಂ ಅವರು ಬಂದು ಸನ್ಮಾನವನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಇನ್ನು ಮುಂದೆ ನಮ್ಮ ಸಭೆಯ ಹಿರಿಯ ಧರ್ಮಾಧಿಕಾರಿಗಳು ವಿದ್ವಾಂಸರಾದ ಶ್ರೀನಿವಾಸಾಚಾರ್ಯ ಉಮರ್ಜಿಯವರು, ಅವರು ರುಕ್ಮಿಣಿ ಕಲ್ಯಾಣದ ಬಗ್ಗೆ 20 ನಿಮಿಷಗಳವರೆಗೂ ಪ್ರವಚನವನ್ನು ನಡೆಸಿಕೊಡ್ತಾರೆ. ಇದಕ್ಕೆ ದತ್ತಿಯನ್ನು ಇಟ್ಟವರು ತಿರುಮಲಾಚಾರ್ಯ ಪದ್ಮಾವತಿ ಬಾಯಿ, ತೊರವೀರಾವ್ ಸಾಹಿಬ್, ಟಿ.ಕೆ. ಹನುಮಂತರಾವ್, ರುಕ್ಮಿಣಿಬಾಯಿ ಎನ್ ಶ್ಯಾಮರಾವ್, ಅಣ್ಣಾರಾವ್, ಕೆ.ಎನ್. ಭುಜಂಗರಾವ್ ಇವರ ಒಂದು ಸ್ಮಾರಕವಾಗಿ ಉಪನ್ಯಾಸ ನಡೀತದೆ. ಅದನ್ನು ನಮ್ಮ ಹಿರಿಯ ವಿದ್ವಾಂಸರು ಸುಮಾರು 40 ವರ್ಷಗಳಿಂದ ಈ ಸಭೆಗೆ ಬರ್ತಾ ಇದ್ದಾರೆ.